ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣಾ ಫಿಲ್ಮ್ಸ್ ಟೆಸ್ಟ್ ಸೀರೀಸ್ ಫಾರ್ KAS 2024. ಇವತ್ತಿನ ಈ ವಿಡಿಯೋದಲ್ಲಿ ಜಾಗ್ರಫಿ ಕ್ಲೈಮೆಟಾಲಜಿ ಬೇಸ್ಡ್ ಕ್ವೆಶನ್ಸ್ ಅನ್ನ ಹಾಕಿದ್ದೀವಿ. ಬಿಫೋರ್ ವಿ ಗೆಟ್ ಇನ್ ಟು ದಿ ಕ್ವೆಶನ್ಸ್, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಸಚ್ ಕ್ವೆಶನ್ಸ್. So let us start. Let us start with the first question for today. Consider the below statements regarding the layers of atmosphere. Okay, so first statement is ozone is found in mesosphere. Aircrafts travel in stratosphere. Tropopause layer has no temperature variation. Microwaves are reflected back from the thermosphere. Which among the above are true? Anta kelidare. So layers of atmosphere, if you see, these are the different layers of atmosphere: troposphere, stratosphere, mesosphere, thermosphere and exosphere. Okay, so these are the 5 important layers of atmosphere. So ಈಗ first statement ನೋಡೋದಾದ್ರೆ, first statement ಅಲ್ಲಿ he has said that ozone is found in mesosphere, but ozone is found in your stratosphere. Ozone is found in stratosphere. So which among the above are true ಅಂತ ಕೇಳಿದ್ದಾರೆ. The first statement is false. Second one, aircrafts travel in stratosphere. ಏರ್ಕ್ರಾಫ್ಟ್ ಗಳು, ಫ್ಲೈಟ್ ಗಳು ಜಾಸ್ತಿ ಇಲ್ಲಿ ಲೋವರ್ ಲೆವೆಲ್ ಆಫ್ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತವೆ, ಬಿಕಾಸ್ ದೇರ್ ಆರ್ ಲೆಸ್ ಕ್ಲೌಡ್ಸ್. ಮೋಡಗಳು ಕಮ್ಮಿ ಅನ್ನೋ ಉದ್ದೇಶದಿಂದ ಅಲ್ಲಿ ಟರ್ಬ್ಯುಲೆನ್ಸ್ ಕಮ್ಮಿ ಆಗುತ್ತೆ, ಅದಕ್ಕೆ ಅವು ಅಲ್ಲಿ ಟ್ರಾವೆಲ್ ಮಾಡ್ತವೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಏರ್ಕ್ರಾಫ್ಟ್ ಟ್ರಾವೆಲ್ ಇನ್ ಸ್ಟ್ರಾಟೋಸ್ಫಿಯರ್. Third one, tropopause layer has no temperature variation. So where is your tropopause layer? Tropopause layer is in between your stratosphere and your troposphere. ಇಲ್ಲಿ ಬರುತ್ತೆ 5 kilometers width ಇರುತ್ತೆ. ಸೊ ಪ್ರತಿ ಒಂದು ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅದಾದ್ಮೇಲೂ ನಿಮ್ಗೆ ಒಂದು ಪಾಸ್ ಲೇಯರ್ ಬರುತ್ತೆ. ಟ್ರೋಪೋಸ್ಫಿಯರ್ ಮತ್ತೆ ಸ್ಟ್ರಾಟೋಸ್ಫಿಯರ್ ಮಧ್ಯ ಬರೋದನ್ನ ಟ್ರೋಪೋಪಾಸ್ ಅಂತ ಕರೀತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಇದು ತುಂಬಾ ಬೇಸಿಕ್ climatology, so I think all of you know. So the thickness is around 5 kilometer. So why do you call it as tropopause? Name alle ide, there is pause. Layering of atmosphere, you can make it into layers only when there is one or the other variation. ಏನು ವೇರಿಯೇಷನ್ಸ್ ಇಲ್ಲ, ಚೇಂಜಸ್ ಇಲ್ಲ ಅಂದ್ರೆ ನೀವು ಅವಾಗ ಲೇಯರ್ಸ್ ಮಾಡೋದೇ ಇಲ್ಲ. ಸೊ ಒಂದು ಕೆಮಿಕಲ್ ವೇರಿಯೇಷನ್ ಇಂದ ಇನ್ನೊಂದು there is a physical property variation. ಸೊ if you take the case of troposphere, ಮೇಲೆ ಹೈಟ್ ಅಲ್ಲಿ ಹೋದಂಗೆ ಟ್ರೋಪೋಸ್ಫಿಯರ್ ಅಲ್ಲಿ ಏನಾಗುತ್ತೆ, ಟ್ರೋಪೋಸ್ಫಿಯರ್ ಅಲ್ಲಿ ನೀವು ಮೇಲೆ ಹೋದಂಗೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ಡಿಕ್ರೀಸಸ್. ಅಲ್ಲಿಂದ ನೆಕ್ಸ್ಟ್ ಸ್ಟ್ರಾಟೋಸ್ಫಿಯರ್ ಅಲ್ಲಿ ನೀವು ಆಲ್ಟಿಟ್ಯೂಡ್ ಅಲ್ಲಿ ಮೇಲೆ ಹೋದಂಗೆ ಟೆಂಪರೇಚರ್ ವಿಲ್ ಇನ್ಕ್ರೀಸ್. ಅಗೇನ್ ಯು ಗೋ ಟು mesosphere, ಟೆಂಪರೇಚರ್ ವಿಲ್ ಡಿಕ್ರೀಸ್. thermosphere ಅಲ್ಲಿ ಟೆಂಪರೇಚರ್ ವಿಲ್ ಇನ್ಕ್ರೀಸ್. So based on the variation in temperature, you have divided them into these many layers. So troposphere in the stratosphere ಹೋಗ್ಬೇಕಾದ್ರೆ ಮಧ್ಯ you have one discontinuity layer where there is no change in temperature. ಈ 5 ಕಿಲೋಮೀಟರ್ ಸ್ಟ್ರೆಚ್ ಏನಿರುತ್ತೆ ಇಲ್ಲಿ ಮತ್ತೆ ಸ್ಟ್ರಾಟೋಸ್ಫಿಯರ್ ಮತ್ತೆ ಮೀಸೋಸ್ಫಿಯರ್ ಮಧ್ಯ ಸ್ಟ್ರಾಟೋಪಾಸ್ ಇರುತ್ತೆ, ಮೀಸೋಸ್ಫಿಯರ್ ಮತ್ತೆ ಥರ್ಮೋಸ್ಫಿಯರ್ ಮಧ್ಯ ಮೀಸೋಪಾಸ್ ಇರುತ್ತೆ. ಸೊ ಪಾಸ್ ಲೇಯರ್ ಅಂದ್ರೆ there is no variation in temperature. That is why it is called as pause. ಟೆಂಪರೇಚರ್ ಚೇಂಜ್ ಆಗೋದು ನಿಂತೋಗಿದೆ, ಒಂದೇ ಯೂನಿಫಾರ್ಮ್ ಟೆಂಪರೇಚರ್ ಇದೆ ಥ್ರೂ ಔಟ್ ದಿಸ್ 5 ಕಿಲೋಮೀಟರ್ಸ್. 5 ಕಿಲೋಮೀಟರ್ ಅಲ್ಲೂ ಒಂದೇ ಯೂನಿಫಾರ್ಮ್ ಟೆಂಪರೇಚರ್ ಇರುತ್ತೆ. ಅದೇ ನೀವು ಟ್ರೋಪೋಸ್ಫಿಯರ್ ಅಲ್ಲಾದ್ರೆ ಬಾಟಮ್ ಅಲ್ಲಿ ಬಂದ್ರೆ ರೂಮ್ ಟೆಂಪರೇಚರ್ ಆರ್ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಯು ಕನ್ಸಿಡರ್ ಸಮ್ವೇರ್ ಬಿಟ್ವೀನ್ 25 to 30 ಡಿಗ್ರೀಸ್. ಸೊ ಗ್ರೌಂಡ್ ಲೆವೆಲ್ ಅಲ್ಲಿ 25 to 30 ಇರುತ್ತೆ, ಮೇಲೆ ಹೋಗ್ತಾ ಟೆಂಪರೇಚರ್ ಡಿಕ್ರೀಸ್ ಆಗಿ at the top of the troposphere, here you will see that the temperature is somewhere close to -70 to -80 degrees Celsius. ಬಟ್ ಟ್ರೋಪೋಪಾಸ್ ಒಳಗಡೆ ಹೋದ್ರೆ ಯೂನಿಫಾರ್ಮ್ ಆಗಿ -70 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಇನ್ಕ್ರೀಸು ಆಗೋದಿಲ್ಲ ಡಿಕ್ರೀಸು ಆಗೋದಿಲ್ಲ ವಿತ್ ದ ಹೈಟ್. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಪಾಸ್ ಲೇಯರ್. So the third statement is also true, pause layer has no temperature variation. Fourth one, microwaves are reflected back from thermosphere. So microwaves, radio waves ಎಲ್ಲಾನು ಕೂಡ ಇಲ್ಲಿ thermosphere ಇಂದ ಅದು ರಿಫ್ಲೆಕ್ಟ್ ಬ್ಯಾಕ್ ಮಾಡುತ್ತೆ. ಸೊ ಹಂಗಾಗಿ ನಿಮಗೆ ವೈರ್ಲೆಸ್ ಕಮ್ಯುನಿಕೇಶನ್ ಸಿಗ್ತಾ ಇದೆ. ಸೊ ಫಾರ್ ವೈರ್ಲೆಸ್ ಕಮ್ಯುನಿಕೇಶನ್ ಇಟ್ ಹೆಲ್ಪ್ಸ್. So these are the 4 statements. So 2, 3, 4 are correct and rest of them are, first one is false. So the answer option is C, 2, 3, 4. Coming to the second question, densest layer of atmosphere is troposphere, stratosphere, mesosphere, ionosphere. So the densest layer of atmosphere is troposphere.
ಅಟ್ಮಾಸ್ಫಿಯರ್ಗೆ ಏರ್ಗೆ ವೇಟ್ ಇದೆ, ಹೆನ್ಸ್ ಇಟ್ ಹ್ಯಾಸ್ ಪ್ರೆಷರ್. ತೂಕ ಇದ್ರೆ ಪ್ರೆಷರ್ ಬರೋದು, ತೂಕ ಇಲ್ಲ ಅಂದ್ರೆ ಪ್ರೆಷರ್ ಬರಲ್ಲ. ಸೊ ತೂಕ ಇರೋದೆಲ್ಲ ಕೆಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ. ಮೇಲ್ ಹೋಗ್ತಾ 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 ಗಾಳಿ ತೆಳುವಾಗ್ತಾ ಹೋಗುತ್ತೆ. ಇಟ್ ರೇರಿಫೈಸ್. ಏರ್ ಇಸ್ ರೇರಿಫೈಡ್ ಅಟ್ ದಿ ಟಾಪ್. ಸೊ ತೂಕ ಇರೋದೆಲ್ಲ ಕೆಳಗಡೆ ಬಂದು ಕೂತ್ಕೊಂಡಾಗ ಡೆನ್ಸಿಟಿ ಈಸ್ ಹೈ ಅಟ್ ದಿ ಬಾಟಮ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ವಿಚ್ ಇಸ್ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರೇ ಕೆಳಗಡೆ ಇರೋದು. ಸೊ ಹೆಚ್ಚು ತೂಕ ಇರಂತ ಪಾರ್ಟಿಕಲ್ಸ್ ಆಫ್ ದಿ ಏರ್ ಎವ್ರಿಥಿಂಗ್ ವಿಲ್ ಕಮ್ ಅಂಡ್ ಸೆಟಲ್ ಡೌನ್ ಅಟ್ ದಿ ಬಾಟಮ್. ಎಲ್ಲ ಬಂದು ಟ್ರೋಪೋಸ್ಫಿಯರ್ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಟ್ರೋಪೋಸ್ಫಿಯರ್ ಅನ್ನು ಕೂತ್ಕೊಳ್ಳೋದ್ರಿಂದ ಈ ಲೇಯರ್ ಅಲ್ಲಿ ನಿಮ್ಗೆ ಡೆನ್ಸಿಟಿ ಜಾಸ್ತಿ ಬರುತ್ತೆ. ಈ ಲೇಯರ್ ಅಲ್ಲೇನೆ ನಿಮ್ಗೆ ಏರ್ದು ವೇಟ್ ಕೂಡ ಜಾಸ್ತಿ ಇರುತ್ತೆ. ಮೇಲ್ ಹೋಗ್ತಾ 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 ರೇರಿಫೈಡ್ ಆಗ್ಬಿಡುತ್ತೆ. ಸೊ ದ ಡೆನ್ಸೆಸ್ಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಇಸ್ ಟ್ರೋಪೋಸ್ಫಿಯರ್. Next, coming to the third question, highest albedo is by. Albedo ಅಂದ್ರೆ ರಿಫ್ಲೆಕ್ಟಿವಿಟಿ. ಈಗ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಸ್ ಇರುತ್ತೆ, ಸೂರ್ಯನ ಬಿಸಿಲು ಎಷ್ಟು ಒಳಗಡೆ ಬರ್ತಿದೆ ಹಾಗೆ ವಾಪಸ್ ಹೋಗ್ಬೇಕು. ಹೆಂಗ್ ಬರುತ್ತೆ ಹಂಗೆ ವಾಪಸ್ ಹೋಗ್ಬೇಕು. ಇಟ್ ಶುಡ್ ನಾಟ್ ಗೋ ಎನಿ ಚೇಂಜ್, ಕೆಮಿಕಲ್, ಫಿಸಿಕಲ್, ನಥಿಂಗ್ ಶುಡ್ ಚೇಂಜ್. ಆಸ್ ಇಟ್ ಕಮ್ಸ್ ಇಟ್ ಶುಡ್ ಗೋ ಬ್ಯಾಕ್. ಸೊ ದಟ್ ಟೋಟಲ್ ರಿಫ್ಲೆಕ್ಟಿವಿಟಿ is called as your albedo. So earth reflects back some amount of solar insolation. ಬಂದಿದ್ದೆಲ್ಲ ಅಬ್ಸಾರ್ಬ್ ಆಗಲ್ಲ, ಕೆಲವೊಂದಷ್ಟು ಹಿಂದಕ್ಕೆ ಹೋಗುತ್ತೆ. ಸೊ ಯಾವ್ದ್ರಲ್ಲಿ ಅಲ್ಬಿಡೋ ತುಂಬಾ ಜಾಸ್ತಿ ಅಂತ ಕೇಳ್ತಾ ಇದ್ದಾರೆ. ಫ್ರೆಶ್ ಸ್ನೋ, ಸ್ಯಾಂಡ್, ಗ್ರಾಸ್, ರೈನ್ ಫಾರೆಸ್ಟ್. ಫ್ರೆಶ್ ಸ್ನೋ is white in color. Anything that is white in color reflects all these 7 colors. So reflectivity ತುಂಬಾ ಜಾಸ್ತಿ. ಡಾರ್ಕ್ ಕಲರ್ ಆದಂಗೆ ರಿಫ್ಲೆಕ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. If you take for example your asphalt road, pole, ಇವೆಲ್ಲ ಡಾರ್ಕ್ ಕಲರ್ ಇರುತ್ತೆ. ಡಾರ್ಕ್ ಕಲರ್ ಇದ್ರೆ albedo is very very less. ರಿಫ್ಲೆಕ್ಟಿವಿಟಿ ಅದರದ್ದು ತುಂಬಾ ಕಡಿಮೆ, ಬಿಕಾಸ್ ಬ್ಲಾಕ್ ಕಲರ್ ಅಬ್ಸಾರ್ಬ್ಸ್ ಆಲ್ ದಿ ಅದರ್ ಕಲರ್ಸ್, ವೆರಾಸ್ ವೈಟ್ ಕಲರ್ ಇಸ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಆಲ್ ದಿ 7 ಕಲರ್ಸ್. ಸೊ ಹಂಗಾಗಿ ಫ್ರೆಶ್ ಸ್ನೋ ವಿಲ್ ಹ್ಯಾವ್ ದಿ ಹೈಯೆಸ್ಟ್ albedo. ಇದು ಆರ್ಡರ್ ಅಲ್ಲೇ ಇದೆ. ಸೊ ಅಲ್ಬಿಡೋ ಒಂದೊಂದ್ರದ್ದು ಒಂದೊಂದು ತರ ಬರುತ್ತೆ. ಫ್ರೆಶ್ ಸ್ನೋ, ಐಸು, ಗ್ಲೇಷಿಯರು, ಇದ್ರದ್ದೆಲ್ಲಾನು ಅಲ್ಬಿಡೋ ಇಸ್ ವೆರಿ ವೆರಿ ಹೈ. ಪ್ಲಸ್ ಯುವರ್ ಕ್ಲೌಡ್ಸ್ ಕೂಡ ವೈಟ್ ಕಲರ್ ಅಲ್ಲೇ ಬರುತ್ತೆ. ವೈಟ್ ಕಲರ್ ಅಲ್ಲಿ ಬರೋದ್ರಿಂದ ಅದ್ರದ್ದು ಅಲ್ಬಿಡೋ ಜಾಸ್ತಿ ಬರುತ್ತೆ. ಸೊ ಕ್ಲೌಡ್ಸ್ ಜಾಸ್ತಿ ರಿಫ್ಲೆಕ್ಟ್ ಮಾಡುತ್ತೆ. ಕ್ಲೌಡ್, ಸ್ನೋ, ಐಸ್ ಕ್ಯಾಪ್, ಗ್ಲೇಷಿಯರ್ಸ್ ಎಲ್ಲ ಹೈಯೆಸ್ಟ್ ರಿಫ್ಲೆಕ್ಟಿವಿಟಿ ಬರುತ್ತೆ. ಹೈಯೆಸ್ಟ್ ಬಂದು ಫ್ರೆಶ್ ಸ್ನೋ, pure white in color it is. Okay, so without any dust particles also on top of it. So highest is by fresh snow. So fresh snow highest ಕೊಡುತ್ತೆ. ಇದರಲ್ಲಿ ಆರ್ಡರ್ ಅಲ್ಲೇ ಹಾಕಿದೀವಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಲ್ಬಿಡೋ ಬಂದು ಸ್ಯಾಂಡ್ದು, ಅದಕ್ಕಿಂತ ಸ್ವಲ್ಪ ಅಲ್ಬಿಡೋ ಕಡಿಮೆ ಬಂದು ಗ್ರಾಸ್ದು, ಅದಕ್ಕಿಂತ ಸ್ವಲ್ಪ ಅಲ್ಬಿಡೋ ಬಂದು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆರ್ ಯುವರ್ ರೈನ್ ಫಾರೆಸ್ಟ್. Okay, so it is in the decreasing order. Fresh snow has the highest albedo, next is sand, next is your grass, next is your rainforest. Anything that is black color is least albedo. ಈಗ ಕೋಲ್ ಇತ್ತು, ಇದರಲ್ಲಿ ಇನ್ನೊಂದು ಆಪ್ಷನ್ ಅಂತ ಹೇಳಿದ್ರೆ ಕೋಲ್ ನ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಕೆಲವೊಂದು ಟೈಮ್ ಈ ಕ್ವೆಶನ್ಸ್ ಅನ್ನ ಅರೇಂಜ್ ದಮ್ ಇನ್ ದಿ ಆರ್ಡರ್ ಅಂತಾನು ಕೊಡ್ತಾರೆ. ಸೊ ಯಾವ್ದು ಹೈಯೆಸ್ಟ್ ಇದೆ, ಲೋಯೆಸ್ಟ್ ಅಲ್ಬಿಡೋ ವರ್ಗು ಅರೇಂಜ್ ಮಾಡಿ ಅಂತ. ಸೊ ನಾವೆಲ್ಲ ಆರ್ಡರ್ ಅಲ್ಲೇ ಹಾಕಿದೀವಿ, ABCD ಆರ್ಡರ್ ಅಲ್ಲಿ. ಕೋಲ್ ಇತ್ತು ಅಂತ ಹೇಳಿದ್ರೆ ಅದು ಲಾಸ್ಟ್ ಅಲ್ಲಿ ಬರುತ್ತೆ. ಅಸ್ಫಾಲ್ಟ್ ರೋಡ್ಗಳು, ಟಾರ್ ರೋಡ್ಗಳು, ಅದು ಲಾಸ್ಟ್ ಅಲ್ಲಿ ಬರುತ್ತೆ. ಸೊ ಎನಿಥಿಂಗ್ ದಟ್ ಇಸ್ ಡಾರ್ಕ್ ಇನ್ ಕಲರ್, ಬ್ಲಾಕ್ ರಾಕ್ಸ್ ಇದ್ರೆ, ಬೆಸಾಲ್ಟಿಕ್ ರಾಕ್ಸ್ ಇದ್ರೆ ಅವೆಲ್ಲ ಕಪ್ ಕಲರ್ ಗೆ ಬರ್ತವೆ. ಸೊ ಅವಾಗ ಅದರದ್ದು ಆಲ್ಬಿಡೋ ತುಂಬಾ ಕಡಿಮೆ ಇರುತ್ತೆ. ಸೊ ಆಲ್ಬಿಡೋ ಗೋಸ್ ಆನ್ ರೆಡ್ಯೂಸಿಂಗ್ ಆಸ್ ದ ಕಲರ್ ಬಿಕಮ್ಸ್ ಡಾರ್ಕರ್ ಅಂಡ್ ಡಾರ್ಕರ್. ಡಾರ್ಕ್ ಕಲರ್ ಬಂದಾಗ ಆಲ್ಬಿಡೋ ತುಂಬಾ ಕಮ್ಮಿ. ಓಕೆ, ಸೊ ಆನ್ಸರ್ ಆಪ್ಷನ್ ಇಸ್ ಫ್ರೆಶ್ ಸ್ನೋ. ನೆಕ್ಸ್ಟ್, ಕಮಿಂಗ್ ಟು ದ ಫೋರ್ತ್ ಕ್ವೆಶನ್, ನಾರ್ಮಲ್ ಲ್ಯಾಪ್ಸ್ ರೇಟ್ ಆಫ್ ಟ್ರೋಪೋಸ್ಫಿಯರ್ is 6 degree centigrade per kilometer, 6.2 degree centigrade per kilometer, 6.5 degree centigrade per kilometer and 6.8 degree centigrade per kilometer. So normal lapse rate ಅಂತ ಅಂದ್ರೆ ಏನು, ಟ್ರೋಪೋಸ್ಫಿಯರ್ ಅಲ್ಲಿ ನಿಮ್ ಮೇಲ್ ಹೋದಂಗೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್. ಸೊ ದಟ್ ಇಸ್ ವೈ ಯು ಸಿ ಬೆಟ್ಟದ ಮೇಲ್ಗಡೆ ಎಲ್ಲ ಹೋದಾಗ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ ನಿಮ್ಗೆ, ಬೆಟ್ಟದ ಕೆಳಗಡೆ ಇದ್ದಾಗ ಬೆಚ್ಚಗಿರುತ್ತೆ. ಸೊ ಆಲ್ಟಿಟ್ಯೂಡ್ ಜಾಸ್ತಿ ಆದಂಗೆ ನಿಮ್ಗೆ ಚಳಿ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ಯುವರ್ ನಾರ್ಮಲ್ ಲ್ಯಾಪ್ಸ್ ರೇಟ್. ಸೊ 1 ಕಿಲೋಮೀಟರ್ಗೆ ಎಷ್ಟು ಕಡಿಮೆ ಆಗತ್ತೆ ಟೆಂಪರೇಚರ್ ಅನ್ನೋದು ಕ್ವೆಶ್ಚನ್ ಇಲ್ಲಿ. ಸೊ ಇಟ್ ಇಸ್ 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. ಸೊ ದಟ್ ಇಸ್ ಯುವರ್ ನಾರ್ಮಲ್ ಲ್ಯಾಪ್ಸ್ ರೇಟ್. ಒಂದು ಆವರೇಜ್ ಆಗಿ 1 ಕಿಲೋಮೀಟರ್ ಹೈಟ್ ಅಲ್ಲಿ ನಿಮ್ ಮೇಲ್ಗಡೆ ಹೋದ್ರೆ ಟೆಂಪರೇಚರ್ 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಇಲ್ಲಿಂದ ಮೇಲೆ ಇನ್ನೊಂದು ಕಿಲೋಮೀಟರ್ ಮೇಲೆ ನೀವು ಹೋದ್ರೆ ಇನ್ನೊಂದು 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಓಕೆ,
Fifth question. Pressure gradient force acts from high pressure to low pressure to high temperature to low temperature to high pressure. Okay, so pressure gradient force ಎಲ್ಲಿಂದ ಎಲ್ಲಿಗೆ ಆಕ್ಟ್ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಟು ಹೈ ಪ್ರೆಷರ್. ಟೆಂಪರೇಚರ್ಗೂ ಅದಕ್ಕೂ ವೇರಿಯೇಷನ್ ಏನು ಸಂಬಂಧನೇ ಇಲ್ಲ, ಬಿಕಾಸ್ ಇಲ್ಲಿ ಕೇಳ್ತಾ ಇರೋದು ಪ್ರೆಷರ್ ಗ್ರೇಡಿಯಂಟ್. ಪ್ರೆಷರ್ ಇಸ್ ದ ಕ್ವೆಶ್ಚನ್ ಹಿಯರ್. ಸೊ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಇಲ್ಲ ಲೋ ಪ್ರೆಷರ್ ಟು ಹೈ ಪ್ರೆಷರ್. ಗ್ರೇಡಿಯಂಟ್ ಅಂತ ಹೇಳಿದ್ರೆ ಡಿಫರೆನ್ಸ್. ಸೊ ಯಾವಾಗ ನಿಮ್ಗೆ ಒಂದು ಹೈ ಪ್ರೆಷರ್ ಏರಿಯಾ ಇನ್ನೊಂದು ಲೋ ಪ್ರೆಷರ್ ಏರಿಯಾ ಬರುತ್ತೆ, ಆವಾಗ ಮಾತ್ರ ನಿಮ್ಗೆ ಗ್ರೇಡಿಯಂಟ್ ಇದೆ ಅಂತ ಅರ್ಥ. ಎರಡೂ ಕೂಡ ಒಂದೇ ಪ್ರೆಷರ್ ಇದ್ರೆ, ಎಕ್ಸಾಂಪಲ್ ನಾವ್ ಇಫ್ ಯು ಹ್ಯಾವ್ 900 millibars ಹಿಯರ್ ಅಂಡ್ ಯು ಹ್ಯಾವ್ 900 millibars ಹಿಯರ್, ಬೋತ್ ಆರ್ ಅಟ್ ಸೇಮ್ ಪ್ರೆಷರ್. ಎರಡು ಸೇಮ್ ಪ್ರೆಷರ್ ಅಲ್ಲಿ ಇರೋದ್ರಿಂದ ಯಾವ್ದು ಹೈ ಪ್ರೆಷರ್ ಯಾವ್ದು ಲೋ ಪ್ರೆಷರ್ ಅಂತ ನಿಮ್ಗೆ ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಗ್ರೇಡಿಯಂಟೇ ಇಲ್ಲ, ಡಿಫ್ರೆನ್ಸೇ ಇಲ್ಲ, ಎರಡೂ ಒಂದೇ ಪ್ರೆಷರ್ ಇದೆ. ಎರಡೂ ಒಂದೇ ಪ್ರೆಷರ್ ಇದ್ದಾಗ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಹೆಂಗ್ ಬರುತ್ತೆ? ಬರದೇ ಇಲ್ಲ. ಪ್ರೆಷರ್ ಅಲ್ಲಿ ಡಿಫ್ರೆನ್ಸ್ ಇದ್ರೆ ಫೋರ್ಸ್ ಬರುತ್ತೆ. ಸೊ ಪ್ರೆಷರ್ ಅಲ್ಲಿ ಡಿಫ್ರೆನ್ಸ್ ಇರಬೇಕು, ಅವಾಗ ಮಾತ್ರ ಫೋರ್ಸ್ ಬರುತ್ತೆ. ಸೊ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 900 millibar ಇತ್ತು, ಇಲ್ಲಿ ಕೆಳಗಡೆ ಸಪೋಸ್ ಯು ಹ್ಯಾಡ್ 950 millibar. ಈಗ ವೆರಿ ಕ್ಲಿಯರ್ಲಿ ದಿಸ್ ಇಸ್ ಅಟ್ ಹೈ ಪ್ರೆಷರ್ ಅಂಡ್ ದಿಸ್ ಇಸ್ ಅಟ್ ಲೋ ಪ್ರೆಷರ್. ಓಕೆ, ಆಗ ಗ್ರೇಡಿಯಂಟ್ ಇದೆ, ಡಿಫರೆನ್ಸ್ ಇದೆ. ಈಗ ಫೋರ್ಸ್ ಬರುತ್ತೆ, ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಆಕ್ಟ್ಸ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್, ಬಿಕಾಸ್ ಏರ್ ಮೂವ್ಸ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಹೈ ಪ್ರೆಷರ್ ಅಂದ್ರೆ ಜಾಸ್ತಿ ಗಾಳಿ ಇದೆ, ಲೋ ಪ್ರೆಷರ್ ಅಲ್ಲಿ ಅಂತಂದ್ರೆ ಅದಕ್ಕೆ ಹೈ ಪ್ರೆಷರ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ಕಡಿಮೆ ಗಾಳಿ ಇದೆ. ಕಡಿಮೆ ಗಾಳಿ ಇದ್ದಾಗ ಹೆಂಗ್ ಬರುತ್ತೆ? ಅದು ಗಾಳಿ ಬರದೇ ಇಲ್ಲ. ಸೊ ಎಲ್ಲಿ ಜಾಸ್ತಿ ಗಾಳಿ ಇರುತ್ತೆ ಅಲ್ಲಿಂದ ಅದು ಕಡಿಮೆ ಗಾಳಿ ಇರೋ ಕಡೆಗೆ ಹೋಗಿ ಕಾಂಪನ್ಸೇಟ್ ಮಾಡಿ ಅದನ್ನ ಒಂದೇ ಪ್ರೆಷರ್ ತರಕ್ಕೆ ಟ್ರೈ ಮಾಡುತ್ತೆ. So it tries to pacify the difference. So you have your pressure gradient force acting from high pressure to low pressure. Next, coming to the sixth question, advection is, advection andre enu? Horizontal movement of air, vertical movement of air from thermosphere to mesosphere, movement of dust between the layers of the atmosphere. Advection andre, advection is nothing but your wind. Wind is nothing but horizontal movement of air. Vertical movement of air, convection. Seventh question, which among the below statement are true, is true? Okay, so high pressure is created by high temperature. High temperature idre high pressure baratte anta helta idare. Next, high pressure is created by vertically downward movement of air. ಗಾಳಿ ಎಲ್ಲ ಹಿಂಗ್ ಕೆಳಗಡೆಗೆ ಬಂದ್ರೆ ಅವಾಗ ಇಲ್ಲಿ ಗ್ರೌಂಡ್ ಮೇಲೆ ನಿಮ್ಗೆ ಹೈ ಪ್ರೆಷರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೈ ಪ್ರೆಷರ್ ಇಸ್ ಕ್ರಿಯೇಟೆಡ್ ಬೈ ವರ್ಟಿಕಲಿ ಅಪ್ವರ್ಡ್ ಮೂವ್ಮೆಂಟ್ ಆಫ್ ಏರ್. ಸೊ ಮೇಲ್ಗಡೆಗೆಲ್ಲ ಗಾಳಿ ಹೋದ್ರೆ ಆಗ ಕೆಳಗಡೆ ಹೈ ಪ್ರೆಷರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೈ ಪ್ರೆಷರ್ ಇಸ್ ಕ್ರಿಯೇಟೆಡ್ ಬೈ ಓಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇವಾಗ ಯಾವ್ದು ಟ್ರೂ ಅಂತ ಕಂಡುಹಿಡಿಬೇಕು ವಿತ್ ರೆಸ್ಪೆಕ್ಟ್ ಟು ಯೋರ್ ಹೈ ಪ್ರೆಷರ್. ಹೈ ಪ್ರೆಷರ್ ಇಸ್ ಕ್ರಿಯೇಟೆಡ್ ಬೈ ಹೈ ಟೆಂಪರೇಚರ್, ಫಾಲ್ಸ್. ಹೈ ಪ್ರೆಷರ್ ಇಸ್ ಆಲ್ವೇಸ್ ಕ್ರಿಯೇಟೆಡ್ ಬೈ ಲೋ ಟೆಂಪರೇಚರ್. ಚಳಿ ಇರಬೇಕು, ಕೋಲ್ಡ್ ಟೆಂಪರೇಚರ್ ಇದ್ದಷ್ಟು ಹೈ ಪ್ರೆಷರ್ ಬರುತ್ತೆ. ಅದೇ ನಿಮ್ಗೆ ಹೈ ಟೆಂಪರೇಚರ್ ಇದೆ ಅಂತ ಹೇಳಿದ್ರೆ ಅದು ಇಟ್ ವಿಲ್ ಕ್ರಿಯೇಟ್ ಲೋ ಪ್ರೆಷರ್. ಓಕೆ, ಸೊ ಇಟ್ ವಿಲ್ ಕ್ರಿಯೇಟ್ ಲೋ ಪ್ರೆಷರ್. ನೆಕ್ಸ್ಟ್, ಹೈ ಪ್ರೆಷರ್ ಇಸ್ ಕ್ರಿಯೇಟೆಡ್ ಬೈ ವರ್ಟಿಕಲಿ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ಏರ್. ಇದು ಕರೆಕ್ಟ್. ಗಾಳಿ ಎಲ್ಲ ಕೆಳಗಡೆಗೆ ಬಂದಾಗ ನಿಮ್ಗೆ ನೆಲದ ಮೇಲೆ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದೇ ನಿಮ್ಗೆ ಹೈ ಪ್ರೆಷರ್ ಇಸ್ ಕ್ರಿಯೇಟೆಡ್ ಬೈ ವರ್ಟಿಕಲಿ ಅಪ್ವರ್ಡ್ ಮೂವ್ಮೆಂಟ್ ಆಫ್ ಏರ್. ಗಾಳಿ ಎಲ್ಲ ಮೇಲ್ಗಡೆಗೆ ಹೋದ್ರೆ ನಿಮ್ಗೆ ಕೆಳಗಡೆಯಲ್ಲಿ ಲೋ ಪ್ರೆಷರ್ ಬರುತ್ತೆ, ನೆಲದ ಮೇಲಿಂದ ಲೋ ಪ್ರೆಷರ್ ಬರುತ್ತೆ. ಹೈ ಪ್ರೆಷರ್ ಇಸ್ ಕ್ರಿಯೇಟೆಡ್ ಬೈ ಓಷನ್ಸ್. ಇದು ಹೇಳಕ್ಕೆ ಆಗೋದಿಲ್ಲ, ಹೈ ಪ್ರೆಷರ್ ಓಷನ್ ಇಂದ ಬರತ್ತಾ ಬರಲ್ವಾ ಅಂತ ಹೇಳಕ್ಕಾಗಲ್ಲ. ಹೈ ಪ್ರೆಷರ್ ಬರ್ಬೋದು, ಲೋ ಪ್ರೆಷರ್ ಬರ್ಬೋದು. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದಿ ಟೆಂಪರೇಚರ್ ಆಫ್ ದಿ ವಾಟರ್ ಇನ್ ದಿ ಓಷನ್. Okay, so oceans here have no direct relationship. It is dependent on the temperature of the water. So answer option bandu B. High pressure is created by vertically downward movement of air. Next, eighth question. Air moving between subtropical high pressure belt and equatorial low pressure belt is northeast trade wind, doldrums, westerlies and polar easterlies. So this is the pressure belt. So if you see the pressure belt, ಇಲ್ಲಿ ಈಕ್ವೇಟರ್ ಹತ್ರ ಬರ್ತಾ ಇರೋದು ಈಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಬರುತ್ತೆ. ಮೇಲೆ ಇಲ್ಲಿ 25 to 30 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲಿ ಯು ಹ್ಯಾವ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಮೇಲೆ ಕೆಳಗೆ ಎರಡು ಕಡೆ ಬೋತ್ ದ ಹೆಮಿಸ್ಫಿಯರ್ಸ್. Then above somewhere close to 55 to 65 degree latitude you have subpolar low pressure belt.
and near the poles you have your polar high pressure belt. ಸೊ ಇದಿಷ್ಟು ಪ್ರೆಷರ್ ಬೆಲ್ಟ್ಸ್. ಯಾವಾಗಲೂ ಗಾಳಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಮೂವ್ ಆಗುತ್ತೆ. ಸೊ ಗಾಳಿ ಒರಿಜಿನೇಟ್ ಆಗೋದು ಇಲ್ಲಿ. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಎರಡೂ ಕಡೆ, ನಾರ್ದರ್ನ್ ಹೆಮಿಸ್ಫಿಯರ್ ಸದರ್ನ್ ಹೆಮಿಸ್ಫಿಯರ್, ಮತ್ತೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ಇಲ್ಲಿ ಗಾಳಿ ಒರಿಜಿನೇಟ್ ಆಗುತ್ತೆ. ಈಗ ಗಾಳಿ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಡಿಪೆಂಡಿಂಗ್ ಆನ್ ಯೋರ್ ಕೊರಿಯಾಲಿಸ್ ಫೋರ್ಸ್. ಇಲ್ಲಿಂದ ಇಲ್ಲಿಗೆ ಬಂದಾಗ ಇಟ್ ಇಸ್ ಕಮಿಂಗ್ ಡೌನ್ ಆಸ್ ಯೋರ್ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್. ಇಲ್ಲಿಂದ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಇಂದ ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಬರ್ತಿದ್ದಾಗ ಇಟ್ ಇಸ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್. ಸೊ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಇಂದ ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಗೆ ಬರಂತ ಗಾಳಿಗಳನ್ನ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ನಾರ್ದರ್ನ್ ಹೆಮಿಸ್ಫಿಯರ್ ಅದು ನಾರ್ತ್ ಈಸ್ಟರ್ನ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಸೊ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್. ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸೌತ್ ಈಸ್ಟರ್ನ್ ಡೈರೆಕ್ಷನ್ ಇಂದ ಬರ್ತಿದೆ, ಸೊ ಇಟ್ ಇಸ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಇಲ್ಲಿಂದ ಮೇಲ್ಗಡೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಇಂದ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟಿಗೆ ಹೋಗ್ತಾ ಇರೋ ಗಾಳಿನ ವೆಸ್ಟರ್ಲೀಸ್ ಅಂತ ಕರಿತೀವಿ. ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಇಂದ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟಿಗೆ ಬರೋದನ್ನ ಪೋಲಾರ್ ಈಸ್ಟರ್ಲೀಸ್ ಅಂತ ಹೇಳಿ ಕರಿತೀವಿ. ಸೊ ಕೇಳಿರೋ ಕ್ವೆಶ್ಚನ್ ಅಲ್ಲಿ ಇವಾಗ ಏರ್ ಮೂವಿಂಗ್ ಬಿಟ್ವೀನ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂಡ್ ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಇಸ್ ಟ್ರೇಡ್ ವಿಂಡ್. ಇಟ್ ಕ್ಯಾನ್ ಬಿ ಬೋತ್ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ ಆರ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್. ಆಪ್ಷನ್ ಅಲ್ಲಿ ಇರೋದು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್. ಡೋಲ್ಡ್ರಮ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ವಿಂಡ್ಲೆಸ್ ಕಂಡೀಷನ್. ಕೆಲವು ಸತಿ ಬೇಸಿಗೆಗಾಲದಲ್ಲಿ ನಿಮ್ಗೆ ಅನ್ಸುತ್ತೆ ಒಂದು ಎಲೆನೇ ಅಳ್ಳಾಡ್ತಾ ಇರಲ್ಲ, ಆಚೆ ಕಡೆ ಒಂಚೂರು ಗಾಳಿ ಮೂವ್ಮೆಂಟ್ ಇರಲ್ಲ, ಅದನ್ನ ನಾವು ಡೋಲ್ಡ್ರಮ್ ಅಂತ ಹೇಳ್ತೀವಿ. ಈಕ್ವೆಟೋರಿಯಲ್ ರೀಜನ್ ಅಲ್ಲಿ ಇಂಟೆನ್ಸ್ ಸನ್ ಲೈಟ್ ಇದೆ, ಡೈರೆಕ್ಟ್ ಸನ್ ರೇಸ್ ಇನ್ಸಿಡೆಂಟ್ ಆಗುತ್ತೆ, ಹೈ ಟೆಂಪರೇಚರ್ ಇರುತ್ತೆ, ಲೋ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ, ಅದರಿಂದ ಅದರಲ್ಲಿ ನಿಮ್ಗೆ ವಿಂಡ್ ಮೂವ್ಮೆಂಟ್ ಕಾಣದೇ ಇಲ್ಲ, ಒಂಚೂರು ವಿಂಡ್ ಮೂವ್ಮೆಂಟ್ ಇರೋದಿಲ್ಲ. ಸೊ ಆ ವಿಂಡ್ಲೆಸ್ ಕಂಡೀಷನ್ ಅನ್ನ ನಾವು ಡೋಲ್ಡ್ರಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆಸ್ಟರ್ಲೀಸ್, ಇಟ್ ಇಸ್ ಬಿಟ್ವೀನ್ ಯೋರ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂಡ್ ಯೋರ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. Polar easterlies comes from polar high pressure belt to subpolar low pressure belt. So answer option is your option A, northeast trade winds. Next, pressure gradient force is responsible for wind, rain, snow, landslide, wind. ಹೈ ಪ್ರೆಷರ್ ಲೋ ಪ್ರೆಷರ್ ಈ ರೀತಿ ಗ್ರೇಡಿಯಂಟ್ ಫೋರ್ಸ್ ಇರಬೇಕು. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಗಾಳಿ ಮೂವ್ ಆಗುತ್ತೆ. ಹೈ ಪ್ರೆಷರ್ ಅಲ್ಲಿ ಮೇಲಿಂದ ಕೆಳಗಡೆ ಗಾಳಿ ಹಿಂಗ್ ಕುಸಿತಾ ಇರತ್ತೆ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಹಿಂಗ್ ಬರುತ್ತೆ. ಲೋ ಪ್ರೆಷರ್ ಅಲ್ಲಿ ಗಾಳಿ ಕೆಳಗಿಂದ ಮೇಲ್ ಹೋಗುತ್ತೆ, ಮತ್ತೆ ವಾಪಸ್ ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಯು ಕ್ಯಾನ್ ಸಿ ಇಟ್ ಕ್ರಿಯೇಟ್ಸ್ ಅ ಸರ್ಕ್ಯುಲೇಷನ್ ಪ್ಯಾಟರ್ನ್. Okay, so high pressure to low pressure. So it creates wind. Pressure gradient force illa andre wind barade illa. Pressure gradient force is the mean criteria for your air to flow or wind to flow. Next, equatorial belt is always at low pressure. Equatorial belt yavaglu low pressure alli irutte due to they receive high solar insolation throughout the year. Varsha purti bisil ಜಾಸ್ತಿ ಬೀಳುತ್ತೆ. ನೋ ಸೀಸನ್ಸ್ ಇನ್ ದ ರೀಜನ್, ಇವರಿಗೆ ಯಾವುದೇ ರೀತಿಯಾದ ಸೀಸನ್ಸ್ ಋತುಗಳಿಲ್ಲ. ನೆಕ್ಸ್ಟ್ ಹಾಟ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್, ತುಂಬಾ ಹಾಟ್ ಆಗಿರುತ್ತೆ ಕ್ಲೈಮೇಟ್, ಇವರಿಗೆ ಆರ್ದ್ರತೆ ತುಂಬಾ ಜಾಸ್ತಿ ಇರುತ್ತೆ, ಹ್ಯೂಮಿಡಿಟಿ ತುಂಬಾ ಜಾಸ್ತಿ ಇರುತ್ತೆ. ಡೋಲ್ಡ್ರಮ್ಸ್, ವಿಂಡ್ಲೆಸ್ ಕಂಡೀಷನ್. ಸೊ ಆನ್ಸರ್ ಇಸ್ ಆಪ್ಷನ್ ಎ, ದೇ ರಿಸೀವ್ ಹೈ ಸೋಲಾರ್ ಇನ್ಸೋಲೇಷನ್ ಥ್ರೂ ಔಟ್ ದಿ ಇಯರ್. ಇವರಿಗೆ ಹೈ ಸೋಲಾರ್ ಇನ್ಸೋಲೇಷನ್ ಥ್ರೂ ಔಟ್ ದಿ ಇಯರ್ ಬರೋದ್ರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಹೈ ಸೋಲಾರ್ ಇನ್ಸುಲೇಷನ್ ಬಂದು ಲೋ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ವರ್ಷ ಪೂರ್ತಿ ಹಾಟ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್ ಇರುತ್ತೆ. ಅದರಿಂದ ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಸೀಸನ್ಸ್. ಲೋ ಪ್ರೆಷರ್ ಹಿಯರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಷನ್ ಆಫ್ ಯುವರ್ ಡೋಲ್ಡ್ರಮ್ಸ್. ಸೊ ಮೇಲ್ಗಡೆ ಆಪ್ಷನ್ ಎ ಸ್ಯಾಟಿಸ್ಫೈಡ್ ಆದ್ರೆ ಆಗ ನಿಮ್ಗೆ ಬಿ ಸಿ ಡಿ ಕಂಡೀಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಎ ಇಂದ ಬಿ ಸಿ ಡಿ ಕ್ರಿಯೇಟ್ ಆಗ್ತಾ ಇದೆ. ಎ ಇಸ್ ದ ರೀಸನ್ ಫಾರ್ ಯೋರ್ creation of low pressure in your equatorial belt. So answer is option A. Okay, so these were the questions that we had selected for today. Hopefully it is helpful. Do subscribe to our channel and prepare well. All the best. Thank you.